ಮನೆ ಕಟ್ಟಿಸೋದಕ್ಕಿಂತ ಮುಂಚೆ ಅಥವಾ ಕಟ್ಟಬೇಕು ಅಂತ ಅಂದ್ಕೊಂಡಾಗ 4 ಕಡೆ ನೋಡಿ ಅಥವಾ 4 ಜನರ ಹತ್ರ ಕೇಳಿ ಅಥವಾ ಒಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ಇದು ನಿಜವಾಗ್ಲೂ ಹೇಳ್ತೀನಿ, ತುಂಬ ಒಳ್ಳೆ ಮಾತೆ. ಯಾಕಂದರೆ ಇದು ನನಗಾಗಿರ್ತಕ್ಕಂಥ ಅನುಭವ. ಫಸ್ಟೆಲ್ಲ ತಿಳ್ಕೊಂಡು ಮಾಡಿಸೋದು ತುಂಬ ಉತ್ತಮ ಅನಿಸುತ್ತೆ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಕ್ಷಲಕ್ಷ್ಮಿ ವಿಲೇಜ್ ಲೈಫ್. ಸೊ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಕನ್ಸ್ಟ್ರಕ್ಷನ್ ವಿಡಿಯೋದೊಂದಿಗೆ ಮುಂದೆ ಬಂದಿದ್ದೀನಿ. ಸೊ ಈ ವಿಡಿಯೋ ಏನಪ್ಪ ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಲಾಸ್ಟ್ ವಿಡಿಯೋದಲ್ಲಿ ವಾಲ್ ಕನ್ಸ್ಟ್ರಕ್ಷನ್ ಎಸ್ಟಿಮೇಷನನ್ನು ಅಪ್ಲೋಡ್ ಮಾಡಿದ್ದೆ. ಸೊ ವಾಲ್ ಕನ್ಸ್ಟ್ರಕ್ಷನ್ ಆದಮೇಲೆ ನಿಮಗೆಲ್ಲ ಗೊತ್ತು RCC ಅಂದರೆ ಮೋಲ್ಡ್ ಹಾಕಬೇಕು. ಸೊ ಮೋಲ್ಡ್ ಹಾಕೋದಕ್ಕಿಂತ ಮುಂಚೆ ನಾವು ಮಾಡ್ತಕ್ಕಂಥ ಕೆಲಸ ಏನು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಜೊತೆಗೆ ಸೊ ಈ ಸೆಂಟ್ರಿಂಗ್ ಮಾಡಿಸ್ತೀವಲ್ವ, ಸೊ ಸೆಂಟ್ರಿಂಗ್ ಮಾಡಿಸಿದಾಗ ಏನೇನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕು, ಜೊತೆಗೆ ನಾವು ಎಷ್ಟು ಜಾಗೃತರಾಗಿರಬೇಕು, ಜೊತೆಗೆ ಸೆಂಟ್ರಿಂಗ್ ಹೊಡಿಬೇಕಾದ್ರೆ ಅವ್ರಿಗೆ ಏನೇನೆಲ್ಲ ಕೆಲಸ ಹೇಳಬೇಕು ಅನ್ನೋದು ವಿಡಿಯೋದಲ್ಲಾಗಿರುತ್ತೆ. ಜೊತೆಗೆ ಸೆಂಟ್ರಿಂಗ್ ಹೊಡಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ, ಎಲ್ಲಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಎಷ್ಟು ರೇಟು ಏನು ಪ್ರತಿಯೊಂದು ಸಹನೂ ಮಿಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೀವು ಏನು ನೋಡ್ತಿದ್ದೀರಾ ವಿಡಿಯೋದಲ್ಲಿ, ಸೊ ಅಂದರೆ ಇದು ಸೆಂಟ್ರಿಂಗ್ ಹೊಡಿಯೋದಕ್ಕಿಂತ ಮುಂಚೆ ಅಂದರೆ ಕಂಪ್ಲೀಟ್ಲಿ ವಾಲ್ ಕನ್ಸ್ಟ್ರಕ್ಷನ್ ಆದಮೇಲೆ ಈ ರೀತಿ ಇದೆ. ಸೊ ನೀವು ನೋಡ್ತಾ ಇದ್ದೀರಲ್ವ, ಸೊ ಇದು ಎಷ್ಟು ಸೈಜ್ ಅಂದರೆ ಒಳಗಿಂದೊಳಗೆ 10 ಅಡಿ ಹೈಟ್ ಬರುತ್ತೆ. ಅಂದರೆ 10 ಅಡಿ ಕರೆಕ್ಟಾಗಿ ಒಳಗಿಂದೊಳಗೆ ಮಾತ್ರ ಬರುತ್ತೆ, ಅಂದರೆ ಮೇಲಿದ್ದು ಬರೋದಿಲ್ಲ. ಸೊ ಇದು ಸೆಂಟ್ರಿಂಗ್ ಹೊಡಿಯೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ಸೊ ಸೆಂಟ್ರಿಂಗ್ ಹೊಡೆದು ಸ್ಟಾರ್ಟ್ ಮಾಡಿದ್ದಾದಮೇಲೆ ನಾನು ಹೋಗಿದ್ದೆ. ಸೊ ಹಾಗಾಗಿ ಅಷ್ಟು ಫಸ್ಟಿಂದನೇ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ನೀವೇನು ನೋಡ್ತಿದ್ದೀರಲ್ವ, ಸೊ ಅವರು ಸೆಂಟ್ರಿಂಗ್ ಒಂದು 3 ಡೇಸ್ ಅಥವಾ 3.5 ಡೇಸ್ ಅಂದರೆ 4 ದಿನ ಹೆಚ್ಚು ಕಡಿಮೆ ಸೆಂಟ್ರಿಂಗ್ ಹೊಡೆದಿದ್ದು. ಯಾಕಂದರೆ ಸ್ವಲ್ಪ ಮನೆ ದೊಡ್ಡದಲ್ವಾ, ಸೊ ಹಾಗಾಗಿ ಅಷ್ಟು ದಿನ ಆಯಿತು. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಯಾವುದಂದರೆ, ಫಸ್ಟು ನಾವು ಸೆಂಟ್ರಿಂಗ್ ಹೊಡಿಬೇಕಾದ್ರೆ ಅವ್ರ ಹತ್ರ ರೇಟನ್ನು ಕೇಳ್ಕೊಬೇಕು, 1 ಅಡಿಗೆ ಎಷ್ಟು ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಸೊ ಸಿಟಿಗಳಲ್ಲಾದರೆ ರೇಟ್ ಒಂದು ಕಡೆ ಇರುತ್ತೆ, ಹಳ್ಳಿಗಳಲ್ಲಾದರೆ ರೇಟು ಒಂದು ಕಡೆ ಇರುತ್ತೆ. ಸೊ ನಾನು ಕೇಳಿರೋ ಪ್ರಕಾರ ಸೊ ರೇಟ್ ಎಷ್ಟು ಅಂದರೆ ನಮ್ಮ ಕಡೆ 22 ಅಥವಾ 23 ಅಂತ ಹೇಳ್ತಾರೆ 1 ಅಡಿಗೆ. ಬಟ್ ಸಿಟಿ ಕಡೆ ಹೇಳ್ತಾರೆ 30 ರೂಪಾಯಿ ಅಂತ. ಸೊ ಸಿಟಿ ಕಡೆ ಎಷ್ಟು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಆದರೆ ನಮ್ಮ ಕಡೆ ಮಾತ್ರ 23 ರೂಪಾಯಿ ಇದೆ. ಸೊ ನಾನು ಇಲ್ಲಿ ಇವ್ರು ಕೆಲಸ ಮಾಡ್ತಿರೋದು ಕೂಲಿಗೆ ಅಂತ. ಸೊ ಯಾಕಂದರೆ ಇಲ್ಲಿ ನಾವು ಲೇಬರ್ಸ್ಗೆ ಯಾವುದೇ ರೀತಿ ಕೂಲಿಯನ್ನು ಕೊಡ್ತಿಲ್ಲ, ಯಾಕಂದರೆ ಎಲ್ಲ ಒಪ್ಸಿರೋದ್ರಿಂದ ಸೊ ಅವ್ರು ಬಂದು ಕೂಲಿಗೆ ಮಾಡ್ತಾ ಇರೋದು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಹಾಗಾದರೆ ಅವರೇ ಮೆಟೀರಿಯಲ್ಸ್ ಅಂದರೆ ಸೆಂಟ್ರಿಂಗ್ ಮೆಟೀರಿಯಲ್ಸ್ ಅವ್ರದ್ದೇ ಆದರೆ 1 ಅಡಿಗೆ ಎಷ್ಟು ಅಂತಂದರೆ ಸಿಟಿ ಕಡೆ ನಾನು ಆಗಲೇ ಹೇಳ್ದಾಗೆ 30 ರೂಪಾಯಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವೊಂದು 956 ಸ್ಕ್ವೇರ್ ಫೀಟ್ ಅಂತ ಏನು ಕರಿತೀವಲ್ವ, ಸೊ ಅದು 956 ಸ್ಕ್ವೇರ್ ಫೀಟ್ಗೆ ಇಲ್ಲೇನಾಗುತ್ತೆ ಅಂದರೆ ಅಡಿಗೂ ಲೆಕ್ಕ ಎಳಿತಾರೆ. ನಾವು ಅಡಿ ವೈಸ್ ಮಾಡಿದ್ರೆ ಅಂದರೆ 952 ಡಬಲ್ ಆಗುತ್ತಂತೆ. ಅದು ಹೇಗೆ ಡಬಲ್ ಆಗುತ್ತೆ ಅಂದರೆ, ಸೊ ಇಲ್ಲಿ ಬೀಮ್ ಸೈಜ್ ಇದೆಯಲ್ವ, ನೀವು ಏನು ನೋಡ್ತಿದ್ದಲ್ವ, ಆ ಬೀಮ್ ಸೈಜ್ ಕೂಡ 1 ಅಡಿ ಬರುತ್ತೆ, ಸುತ್ತು 1 ಅಡಿ ಬರುತ್ತೆ. ಅದನ್ನು ಕೂಡ ಅವ್ರು ಲೆಕ್ಕ ಹಾಕ್ಕೊತಾರೆ. ಜೊತೆಗೆ ನಾವಿಲ್ಲಿ ಎಕ್ಸ್ಟ್ರಾ ಕೂಡ ಹಾಕ್ಸಿದ್ದೀವಿ, ಅಂದರೆ ನೀವು ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಮುಂದೆ ಅಂದರೆ ಪೋಟಿಗೆಗಿಂತ ಮುಂಚೆ ನಾವು 2 ಅಡಿ ಬಿಡಿಸಿದ್ದೀವಿ. ಜೊತೆಗೆ ಉತ್ತರದ ಕಡೆ ಕೂಡ ನಾವು 2 ಅಡಿ ಬಿಡಿಸಿದ್ದೀವಿ. ಸೊ ಅದಕ್ಕೂ ಅವ್ರು ಎಕ್ಸ್ಟ್ರಾ ಹಾಕ್ಸ್ತಾರೆ ಸೆಂಟ್ರಿಂಗ್ ಓಡಿಸ್ಬೇಕಾದ್ರೆ. ಸೊ ಇದೇ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು. ಜೊತೆಗೆ ಅವ್ರು ಹೇಳ್ತಾರೆ ಸೊ ಹಂಗೆ ಬೇಡ ಹಿಂಗೆ ಬೇಡ ಅಂತ. ಸೊ ನಿಮ್ಗೆ ಯಾವ ಕಡೆ ಇದ್ದರೆ ಕಂಫರ್ಟ್ ಆಗಿರುತ್ತೆ ಅನ್ನೋದನ್ನು ನೀವು ಯೋಚನೆ ಮಾಡಿ ಎಕ್ಸ್ಟ್ರಾವನ್ನು ಬಿಡಿಸ್ಕೊಡಿ. ಸೊ ಬಾಲ್ಕನಿ ಅಂತ ಏನು ಕರಿತೀವಲ್ಲ, ಸೊ ಅದೇನೆ ಎಕ್ಸ್ಟ್ರಾ ಬಿಡಿಸ್ಕೊಳ್ಳೋದ್ರಿಂದ ನಮಗೆ ಬೆನಿಫಿಟ್ಸ್ ಏನಪ್ಪ ಅಂದರೆ, ಫ್ಯೂಚರಲ್ಲಿ ಈ ಸ್ಪಾಟ್ಸ್ ಲೈಟ್ಸ್ ಎಲ್ಲ ಹಾಕ್ಸ್ತೀವಲ್ವ, ಸೊ ಆ ಲೈಟ್ಸ್ ಹಾಕ್ಸೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೆಂಟ್ರಿಂಗ್ ಎಲ್ಲ ಹೊಡ್ಸಿದ್ಮೇಲೆ ಸೊ ಈ ರೀತಿ ಇರುತ್ತೆ. ಸೊ ಟೋಟಲಿ ಆಮೇಲೆ ಸೆಂಟ್ರಿಂಗ್ ಹೊಡೆದ್ಮೇಲೆ ಮರ ಎಲ್ಲ ಕದಲಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಆವಾಗ ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಮರ ಎಲ್ಲ ಕದಲಿದ್ರೆ ಮತ್ತು ಮೇಲೆ ಅಲ್ಲಿ ಕಾಂಕ್ರೀಟ್ ಹಾಕಬೇಕಾದ್ರೆ ಸ್ವಲ್ಪ ಇದಾಗುತ್ತೆ. ಸೊ ಹಾಗಾಗಿ ಕದಲಿಸ್ಬಾರ್ದು. ಸೊ ಒಟ್ಟಾರೆಯಾಗಿ ಅವರು ಎಷ್ಟು ಹೇಳಿದ್ರು ಅಂದರೆ, ಒಟ್ಟಾರೆಯಾಗಿ 35,000ದಿಂದ 40,000 ಆಗುತ್ತಂತೆ ಬರೀ ಸೆಂಟ್ರಿಂಗ್ ಓಡಿಸ್ಬೇಕಾದ್ರೆ ಮಾತ್ರ. ಯಾಕಂದರೆ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಲಮ್ಸಮ್ ಆಗಿ ಕೊಟ್ಬಿಡಿ, ಅಡಿ ಲೆಕ್ಕ ಕೊಡೋಕೆ ಹೋಗ್ಬಿಡಿ. ಸೊ ಇಷ್ಟು ಮಾಡಿ ಇಷ್ಟು ಮಾಡಿಬಿಡಿ ಇಷ್ಟು ಮಾಡಿಕೊಡಿ ಅಂತ ಲಮ್ಸಮ್ ಆಗಿ ಕೊಟ್ಬಿಟ್ರೆ ಸೊ ನಮಗೆ ಸ್ವಲ್ಪ ಅಮೌಂಟ್ ಉಳಿಯುತ್ತೆ. ಇಲ್ಲ ನೀವು ಅಡಿ ಲೆಕ್ಕನ ಮಾಡೋಕ್ಕೆ ಹೋದರೆ ತುಂಬ ಅಂದರೆ ತುಂಬ ದುಡ್ಡು ಜಾಸ್ತಿ ಉಳಿಯುತ್ತೆ ಅಂತಲೇ ಹೇಳ್ಬೋದು. ನಾನು ಇವಾಗೇನು ನಿಮ್ಮ ಕೈಯಲ್ಲಿ ತೋರಿಸ್ತಿದ್ದೀನಲ್ವ, ಸೊ ಅದು ಎಕ್ಸ್ಟ್ರಾ ಬಿಡಿಸಿರೋದು 2 ಅಡಿ ಮುಂದೆ ಅಂತ ಹೇಳಿದ್ನಲ್ಲ, ಸೊ ಅದು ಎಕ್ಸ್ಟ್ರಾ ಬಿಡಿಸಿರೋದು. ಸ್ಪಾಟ್ ಲೈಟ್ಸ್ ಹಾಕ್ಸೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮನೆ ಸ್ವಲ್ಪ ಸಿಂಗಲ್ ಆಗಿರೋದ್ರಿಂದ ನೋಡೋದಕ್ಕೆ
ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದು ಬಿಡಿಸಿರೋದು. ಜೊತೆಗೆ ಈ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತಲ್ಲ, ಹ್ಯಾಂಗಿಂಗ್ ಪಾಟ್ಸು, ಸೊ ಅದನ್ನೆಲ್ಲನೂ ಹಾಕ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಬಿಡಿಸಿರೋದು. ಸೊ ನಿಮ್ಮ ಅನುಕೂಲ. ಸೊ ನನಗೆ ಇದು ಒಂದು ಐಡಿಯಾ ಬಂತು, ಸೊ ಹಾಗಾಗಿ ನಾನು ಬಿಡಿಸಿದ್ದೀನಿ. ಸೊ ಇಲ್ಲ ನಮ್ಗೆ ಬೇಕಾಗಿಲ್ಲ ಅಂದರೆ ಅದು ನಿಮ್ಮ ಇಷ್ಟ. ಸೊ ಒಟ್ಟಾರೆಯಾಗಿ ಸೆಂಟ್ರಿಂಗನ್ನು ಉಡಿಸ್ಬೇಕಾದಾಗ ಇಷ್ಟು ಗಮನವನ್ನು ಇಟ್ಕೊಬೇಕಾಗತ್ತೆ ನಾವು. ಸೊ ಅವರು ಹೆಂಗಿಷ್ಟ ಬರುತ್ತೋ ಅವ್ನಿಗೆ ಅವ್ರ ಪ್ರಕಾರ ಬಿಟ್ಕೊಂಡು ಹೋಗ್ಬಿಟ್ರೆ ಹಾಗಲ್ಲ. ಯಾಕಂದರೆ ಕೆಲವೊಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೆಲವು ಮಾಡೋದನ್ನೆಲ್ಲ ಬೇಸಿಕ್ಕಾಗಿ ಏನಿರುತ್ತೆ ಅದನ್ನೆಲ್ಲ ಮಾಡ್ತಾರೆ. ಇನ್ನು ಎಕ್ಸ್ಟ್ರಾ ಏನು ವರ್ಕ್ ಇರುತ್ತಲ್ಲ ಅದನ್ನು ನಾವೇ ಹೇಳಬೇಕಾಗತ್ತೆ, ಇಲ್ಲಾಂದರೆ ಅವರು ಮಾಡೋದಿಲ್ಲ. ಸೊ ಎಕ್ಸ್ಪೆಷಲಿ ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಮೆಟೀರಿಯಲ್ ಕಾಂಟ್ರಾಕ್ಟ್ ಅಂದಾಗಲೂ ಸಹ ನಾನು ಇದನ್ನೆಲ್ಲ ಹೇಳಬೇಕಾಗುತ್ತೆ. ಅವ್ರು ಎಕ್ಸ್ಟ್ರಾ ಆಗುತ್ತೆ ಅಂತಲೂ ಹೇಳ್ತಾರೆ. ಸೊ ಅದ್ರ ಮೇಲೆ ಕೂಡ ನಾವು ಡಿಸಿಷನ್ ತೊಗೊಂಡು ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಮನೆ ಒಂದೇ ಸಲ ಕಟ್ಸೋಕ್ಕಾಗೋದು, ಸೊ ಪದೇ ಪದೇ ಆಗೋದಿಲ್ವಲ್ಲ. ಸೊ ಹಾಗಾಗಿ ಈ ಒಂದು ಅಂಶಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ಸೊ ಈ ಹಂತದಲ್ಲೇ ಸೆಕೆಂಡ್ ಸ್ಟೆಪ್ಸು ಏನು ಬರುತ್ತಲ್ವ, ಸೆಕೆಂಡ್ ಟೈಮು, ಆ ಸ್ಟೆಪ್ಸ್ ಸೆಂಟ್ರಿಂಗ್ ಕೂಡ ಈ ಹಂತದಲ್ಲೇ ಹೊಡಿತಾರೆ. ಸೊ ಇವಾಗ ಏನು ನೀವು ನೋಡ್ತಿದ್ದೀರಲ್ಲ, ಸೊ ಒಟ್ಟಾರೆಯಾಗಿ ಸೆಂಟ್ರಿಂಗ್ ಹೊಡೆದ ಮೇಲೆ ಅಂದರೆ ಮೋಲ್ಡ್ ಮೇಲೆ ಸೊ ಈ ರೀತಿ ಇರುತ್ತೆ. ಸೊ ಅವರೆಲ್ಲ ಮಾರ್ಕೆಲ್ಲ ಆದಮೇಲೆ ಸೊ ಸೆಂಟ್ರಿಂಗ್ ಎಲ್ಲ ಹೊಡೆದಿದ್ದಾದಮೇಲೆ ಸೊ ಈ ರೀತಿ ಇತ್ತು. ಮತ್ತು ಬಿಫೋರ್ ಅಂದರೆ RCC ಆಗೋದಕ್ಕಿಂತ ಮುಂಚೆ ಬಿಫೋರ್ ಒಂದಿನ ಕೂಡ ಸೆಂಟ್ರಿಂಗ್ ಹೊಡೆದ್ರು. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಅಪ್ಕಮಿಂಗ್ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಮತ್ತು ಕಾಂಕ್ರೀಟ್ ಅಂದರೆ RCC ಮೋಲ್ಡ್ಗೆ ಎಷ್ಟು ಖರ್ಚಾಯಿತು ಅಂತ ಕೂಡ ನಾನು ಒಂದು ವಿಡಿಯೋ ಫುಲ್ ಎಕ್ಸ್ಪ್ಲೇನ್ ಮಾಡಿ ವಿತ್ ಮೆಟೀರಿಯಲ್ಸ್ ಎಲ್ಲ ಹೇಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸೆಂಟ್ರಿಂಗ್ ಆದಮೇಲೆ ಏನು ಕೆಲಸ ಮಾಡಿಸ್ತೀವಿ ಮತ್ತು ಅದಕ್ಕೆಲ್ಲ ಎಷ್ಟೆಷ್ಟು ಖರ್ಚಾಯಿತು, ಸೊ ಅದನ್ನೆಲ್ಲ ಕೂಡ ನಾನು ಹೇಳ್ತೀನಿ. ಸೊ ಅಲ್ಲಿ ತನಕ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಅವ್ರು ತುಂಬ ಒಳ್ಳೊಳ್ಳೆ ಕಮೆಂಟನ್ನು ಮಾಡ್ತಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ನಿಮ್ಮ ಕನಸಿನ ಮನೆಗಳನ್ನು ಆದಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್.